ಹಗಲು ದರೋಡೆ ಮಾಡಿರ್ತಕ್ಕಂಥ ಈ ಮಧ್ಯವರ್ತಿಗಳು ಜಾಸ್ತಿ ಆಗ್ಬಿಟ್ಟವ್ರೆ. ಈ ಈ ಏನು ಹಲಾಲ್ಕೋರಿಗೆ ಕಡಿವಾಣ ಹಾಕಿ ಸರ್. ಅಧಿಕಾರಿಗಳಾಗಲಿ ಅಥವಾ ಖಾಸಗಿ ಏಜೆಂಟ್ಗಳಾಗಲಿ, ಅಯ್ಯೋ ಬಿಡ್ರಿ ಮಧ್ಯವರ್ತಿಗಳ್ರಿ, ನಾವು 30 ರೂಪಾಯಿಗಳಿಗೆ 120 ರೂಪಾಯಿ ತಗೊಳ್ತಿದ್ದಾರೆ. ನೋಡ್ರಿ, ನಾವು ಮಾಧ್ಯಮಕ್ಕೆ ಬಂದಾಗಲಿಂದ ನಮಗೂ ತಲೆಗೂ ಉದುರುತ್ತವೆ. ಖಾಸಗಿ ಆನ್ಲೈನ್ನವರು ಮಧ್ಯವರ್ತಿಗಳು ನೀವು ಹೇಳ್ತಾ ಇದ್ದೀರಾ, ನಾವು ಡೈರೆಕ್ಟಾಗಿ ದಳ್ಳಾಳಿಗಳು ಅಂತಿದ್ದೀವಿ, ಬ್ರೋಕರ್ಗಳು ಅಂತಿದ್ದೀವಿ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು. ನಮಸ್ಕಾರ ಆನ್ಲೈನ್ ಟಿವಿ ವೀಕ್ಷಕರೇ. ಸೈಬರ್ ಸೆಂಟರ್ಗಳಲ್ಲಿ ವಸೂಲಿ ದಂಧೆ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಭೂಮಾಪನ ಇಲಾಖೆಯಲ್ಲಿ ಕೇಟು ಚಲನ್ ಕಟ್ಟಲಿಕ್ಕೆ ಹೊರಗಡೆ ಕಳಿಸ್ತಾರೆ. ಖಾಸಗಿ ಆನ್ಲೈನ್ನವರು 30 ರೂಪಾಯಿಗಳಿಗೆ 120 ರೂಪಾಯಿ ತಗೊಳ್ತಿದ್ದಾರೆ. ಕಣ್ಣು ಮುಚ್ಚಿ ಕೂತಿರುವ ಜಿಲ್ಲಾಧಿಕಾರಿ. ಕರ್ನಾಟಕದ ಕೇಂದ್ರ ಬಿಂದು ದಾವಣಗೆರೆಯಲ್ಲಿ ವಸೂಲಿ ದಂಧೆ. ಇದು ನೋಡ್ರಿ, ದಾವಣಗೆರೆ ಒಂದೇ ಅಂತಲ್ಲ, ಇಡೀ ರಾಜ್ಯ ವ್ಯಾಪ್ತಿ ನಡೆಯುತ್ತಿರ್ತಕ್ಕಂಥ ಹಗಲು ದರೋಡೆ. ಹೌದು, ಈ ದರೋಡೆ ಅಂದರೆ ಕಳ್ಳರು ಕಾಕರು ಯಾರು ಮನೆಗಿದ್ದಾರೆ ಮನೆಗಿಲ್ಲ ಅಂತ ಅದನ್ನು ಸರ್ಚ್ ಮಾಡಿ ಮನೆಗಿದ್ದಂಥ ಸಂದರ್ಭದಲ್ಲಿ ಕಳ್ತನ ಮಾಡಿ ದೋಚ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಹೌದು ಹೌದು. ಇಲ್ಲಿ ಈ ನಯವಂಚಕರು ಹಗಲತ್ತೇನೆ ದರೋಡೆ ಮಾಡೋದಕ್ಕೆ ಇಳಿದಿದ್ದಾರೆ. 90 ರೂಪಾಯಿಗೆ 250 ರೂಪಾಯಿ ಕೇಳ್ತಿದ್ದಾರೆ. ಬ್ಯಾಂಕಿಗೆ ಹೋಗಿ ಕಟ್ಬರ್ಲಿಕ್ಕೆ 1 ಕಿಲೋಮೀಟರ್ ದೂರ ಇರ್ತದೆ ಬ್ಯಾಂಕ್ಗಳು. ಹಿಂಗಾದ್ರೆ ರೈತರು ಉದ್ಧಾರ ಆಗೋದು ಯಾವಾಗ? ದಾವಣಗೆರೆಯ ರೈತರು ಒಬ್ಬರು ಮುನಿಯಪ್ಪ ಅಂತೇಳಿ ನನಗೆ ಫೋನ್ ಮಾಡ್ತಾರೆ, ಕರೆ ಮಾಡ್ತಾರೆ. ಸರ್, ನಾವು ಆನ್ಲೈನ್ ಟಿವಿ ವೀಕ್ಷಕರು ಸರ್, ನಾವು ಸತತವನ್ನು ಆನ್ಲೈನ್ ಟಿವಿ ಸುದ್ದಿಗಳು ನೋಡ್ತಾ ಇದ್ದೀವಿ. ಸಾಕಷ್ಟು ಅಧಿಕಾರಿಗಳ ಬಗ್ಗೆ, ಸಾಕಷ್ಟು ರಾಜಕಾರಣಿಗಳ ಬಗ್ಗೆ ನೀವು ಏನು ಹುಟ್ಟೊಳಗಿಸ್ತೀರಾ. ಅದೇ ರೀತಿ ಸರ್, ದಯವಿಟ್ಟು ನಮ್ಮದೊಂದು ವರದಿ ಮಾಡಿ. ನಾವೆಲ್ಲ ರೈತರು ಸರ್, ನಾವು ಸೈಬರ್ ಸೆಂಟರ್ಗಳಲ್ಲಿ ಅತಿ ಹೆಚ್ಚು ದುಪ್ಪಟ್ಟು ಹಣ ವಸೂಲಿ ಮಾಡ್ತಿದ್ದಾರೆ ಸರ್ ಅಂಥೇಳಿ ಗಂಭೀರವಾಗಿ ಆರೋಪ ಮಾಡ್ತಾರೆ, ಬೇಸರ ವ್ಯಕ್ತಪಡಿಸ್ತಾರೆ. ಅಂದರೆ ಅವರ ಮಾತು ಏನಂದರೆ, ಸರ್ ನಾವೆಲ್ಲ ಕೂಲಿನಲ್ಲಿ ಮಾಡೋಂತಾರೆ, ನಾವೆಲ್ಲ ಸಣ್ಣ ಪುಟ್ಟ ರೈತರುಗಳು. ಹೌದು ಸರ್. ನಮ್ಮ ಹತ್ರ ಒಂದು 60 ರೂಪಾಯಿ 70 ರೂಪಾಯಿ ಬೆಲೆ ಬಾಳುವಂಥದ್ದನ್ನು 200-250 ರೂಪಾಯಿ ಸೈಬರ್ ಸೆಂಟರ್ಗಳಲ್ಲಿ ವಸೂಲಿ ಮಾಡ್ತಾರೆ ಸರ್. ಈ ವಿಚಾರಕ್ಕೆ ಹೋಗ್ಬಿಟ್ಟು ತಹಸೀಲ್ದಾರ್ಗೆ ಹೇಳ್ತಾರೆ ಅವರು, ಮುನಿಯಪ್ಪ ಅಂತೇಳಿ. ತಹಸೀಲ್ದಾರ್ಗೆ ಹೇಳಿದ್ರೆ ತಹಸೀಲ್ದಾರ್ ನಮ್ಮ ಅಧೀನ ನಮಗೆ ಬರಲ್ಲ ಅಂತೇಳಿ ಅವ್ರು ಉತ್ತರ ಕೊಟ್ಟು ಕಳಿಸ್ತಾರೆ. ತಾಲೂಕು ದಂಡಾಧಿಕಾರಿ ತಹಸೀಲ್ದಾರು ಅವ್ರಿಗೆ ಬರಲಿಲ್ಲ ಅಂದರೆ ಇನ್ಯಾರಿಗೆ ಕೇಳಬೇಕು? ಕರೆಕ್ಟ್, ಜಿಲ್ಲಾಧಿಕಾರಿ ಕೇಳಬೇಕು. ಕರೆಕ್ಟ್. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ಅವರಿಗೆ ನಾವು ಮನವಿ ಮಾಡ್ತೀವಿ ಸರ್. ದಾವಣಗೆರೆ ಜಿಲ್ಲಾಧಿಕಾರಿ ಅವರು ಇದು ದೊಡ್ಡ ಮಟ್ಟದ ಹಗಲು ದರೋಡೆ ನೋಡ್ತಾ ಇದ್ದೀವಿ. ಅಧಿಕಾರಿಗಳಾಗಲಿ ಅಥವಾ ಖಾಸಗಿ ಏಜೆಂಟ್ಗಳಾಗಲಿ ರೈತರಿಗೆ ಬಹಳ ತೊಂದರೆಯನ್ನು ಕೊಡುತ್ತಾರೆ. ತಹಸೀಲ್ದಾರ್ನ ಕೇಳಿದರೆ ಇದು ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಖಾಸಗಿಯವರು ನಮ್ಮ ಅಧೀನದಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ರೈತರು ಮತ್ತು ಮುಗ್ಧರು ಬಡವರು ಸೈಬರ್ ಸೆಂಟರ್ಗಳಲ್ಲಿ ಹೋಗಿ ಏನು ಕೆಲಸ ಕಾರ್ಯ ಮಾಡಿಸ್ಕೊಳಕ್ಕೆ ಹೋದಂಥ ಸಂದರ್ಭದಲ್ಲಿ ದುಪ್ಪಟ್ಟು ಹಣ ವಸೂಲಿ ಮಾಡ್ತಿದ್ದಾರೆ ಸರ್. ಅದಕ್ಕೊಂದು ಫೀಸ್ ಇರುತ್ತೆ ಸರ್ ಸೈಬರ್ ಸೆಂಟ್ರಲ್ಲಿ. ಪಾಣಿ MR ಇದು ಮಾಡಿದ್ರೆ 15-20 ರೂಪಾಯಿ ಫೀಸ್ ಇರುತ್ತೆ. ಅದು ಕಂಪಲ್ಸರಿ ಕೊಡಲೇಬೇಕು, ಗೌರ್ಮೆಂಟ್ ಫೀಸ್ ಅದು. ಇವರು ಅತಿ ಹೆಚ್ಚು ಕೇಳೋದು ಸರ್ ಇವ್ರ ಹತ್ರ. ನಮ್ಮ ಫೀಸ್ 50 ರೂಪಾಯಿ 60 ರೂಪಾಯಿ ಅಂತ ಕೇಳೋದು ಇವರು. ಪಾಣಿಗೆ ಎಷ್ಟಿರುತ್ತೆ ಸರ್? ಒಂದು 30 ರೂಪಾಯಿ ಇರುತ್ತೆ ಸರ್ ಪಾಣಿಗೆ. ಅಂದರೆ ಪಾಣಿಗೆ 30 ರೂಪಾಯಿ ಸರ್ಕಾರದ ಫೀಸ್ ಇರುತ್ತೆ, ಅವ್ರು ತಕ್ಕೊಡ್ತಲ್ಲ ಅದು ಸೇರಿಸಿರುತ್ತಾ ಸರ್? ಎಲ್ಲ ಸೇರಿಸಿ, ಪಾಣಿದು ಮತ್ತು ಅವ್ರು ಸೇರಿಸಿ ಅವ್ರ ಸರ್ವಿಸ್ ಎರಡು ಸೇರಿ 30 ರೂಪಾಯಿ ಇರುತ್ತೆ. ಆದರೆ ಅಲ್ಲಿ ನೋಡ್ರಿ, ಮುನಿಯಪ್ಪ ಅಂತೇಳಿ ನನಗೊಂದು ವಿಡಿಯೋ ಹಾಕಿದ್ರು. ಹೌದು, ತಗೊಂಡಿರೋ 2 ಪಾಣಿಗೆ 120 ರೂಪಾಯಿ ಕೇಳ್ತಾರೆ. ಅಲ್ಲಿ ಲೆಕ್ಕಾಚಾರ ಹಾಕಿದಾಗ 90 ರೂಪಾಯಿ ಹೊರತು ಹೆಚ್ಚಿಗೆ ದುಡ್ಡು ಕೇಳ್ತಾರೆ. ಹೌದು, ಕರೆಕ್ಟ್. ಇದನ್ನ DC ಅವರಾಗಲಿ ಅಥವಾ ಮಂತ್ರಿ ಮಹೋದಯರಾಗಲಿ ಇದ್ರ ಕಡೆಗೆ ಸ್ವಲ್ಪ ಗಮನ ಕೊಟ್ಟು ವಿಚಾರಿಸ್ಬೇಕು ಅಂತ ನಾವು ಕೇಳ್ತಿದ್ದೇವೆ. ಇದು ಇಡೀ ರಾಜ್ಯದಲ್ಲಿ ನಡೀತಿರ್ತಕ್ಕಂಥದ್ದು ಕಣ್ರಿ. ತುಮಕೂರಲ್ಲೂ ಕಣ್ರಿ, ತುಮಕೂರಲ್ಲಿ ಏನು ಕಮ್ಮಿ ಇಲ್ಲ ಸರ್, ಭಯಂಕರ. ಇಲ್ಲೂ ಕೂಡ ತುಮಕೂರಲ್ಲಿ ಭಯಂಕರ. ಆದಿ ಬೀದಿಯಲ್ಲಿ ನಾಯಿ ಕೊಡೆ ಅಂತ ತಲೆ ಎತ್ತಿದೆ. ಕರೆಕ್ಟ್. ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಸೈಬರ್ ಸೆಂಟರ್ಗಳು ಅವ್ರ ಹತ್ರ ಪರವಾನಗಿ ಐತೋ ಇಲ್ಲಿ ಬಂತು ನಮ್ಮದು ಗೊತ್ತಿಲ್ಲ. ಕರೆಕ್ಟ್ ಸರ್. ಅದನ್ನು ಏನು ಮಾಡ್ಬೇಕಂದ್ರೆ, ಈಗ ಇಡೀ ರಾಜ್ಯ ವ್ಯಾಪ್ತಿ ಇದ್ರ ಬಗ್ಗೆ ಏನು ಸರ್ಕಾರಗಳು ತನಿಖೆ ನಡೆಸಬೇಕು, ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿ ತನಿಖೆ ನಡೆಸಬೇಕು ಸರ್. ಈಗ ನೋಡ್ರಿ, ಲೈಸೆನ್ಸ್ ಇರೋನು ದುಡಿತಾನೆ, ಲೈಸೆನ್ಸ್ ಇದ್ದಲ್ಲೇ ಇರೋದು ದುಡಿತಾನೆ. ಇದು ನ್ಯಾಯಯುತವಾಗಿ ದುಡಿದ್ರೆ ಏನು ಸಮಸ್ಯೆ ಬರಲ್ಲ. ಈ ರೈತರಿಗೆ ಬಡವರಿಗೆ ವಂಚನೆ ಮಾಡಿ ದುಡಿದಿರ್ತಕ್ಕಂಥ ದುಡಿಮೆ, ಹಗಲು ದರೋಡೆ ಮಾಡ್ತಿರ್ತಕ್ಕಂಥ ಪ್ರಕರಣಗಳಿವು. ಹೌದು ಸರ್. ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಸೈಬರ್ ಸೆಂಟರ್ಗಳ ಮೇಲೆ ಅದನ್ನ ಕಂಡಿಕ್ಬೇಕಂಡ್ರಿ. ನಾನು ಇಲ್ಲೂ ತುಮಕೂರಲ್ಲೂ ಕೂಡ ಅತಿ ಹೆಚ್ಚು ಆಗಿದೆ. ಇದ್ರ ಬಗ್ಗೆ ಸಂಬಂಧಪಟ್ಟಂಥ ನಾನು ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ನಾನು ಕೂಡ ಮಾತಾಡ್ತೀನಿ.
ತುಮಕೂರಲ್ಲೂ ಕೂಡ ಅತಿ ಹೆಚ್ಚಿದೆ. ಸರ್ ಅದು ಪಾಣಿ ಅಂತಾನೆ ಅಲ್ಲ ಸರ್, ಪಾಣಿ MR ಅಂತಾನೆ ಅಲ್ಲ, ಆಧಾರ್ ಕಾರ್ಡ್ ಇರ್ಬೋದು, ಪಾನ್ ಕಾರ್ಡ್ ಇರ್ಬೋದು, ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ಎಲ್ಲದಕ್ಕೂ ಇದನ್ನು ಮಾಡ್ತಾರೆ. ಅಲ್ಲ ಹೌದು, ಈಗ ನೋಡ್ರಿ, ಈಗ ಮೊದಲಂಗೆ ತಾಲೂಕು ಕಚೇರಿಗೆ ಹೋಗ್ಬಿಟ್ಟು ಒಂದೊಂದು ಕೆಲಸಕ್ಕೆ ಅಲ್ದಾಡ್ಬೇಕಾಗಿತ್ತು. ಇವತ್ತು ಏನು ಡಿಜಿಟಲ್ ಯುಗ ಇರೋದ್ರಿಂದ ಸಾಕಷ್ಟು ಸೌಲಭ್ಯಗಳಿದೆ. ಆ ಸೌಲಭ್ಯದ ತಕ್ಕನಾಗೆ ಬಡವರಿಗೆ, ರೈತರಿಗೆ ಕೆಲಸ ಆಗ್ತಿಲ್ಲ. ಕೆಲಸ ಆಗ್ತಿದೆ, ಕೆಲಸ ಆದರೂ ಕೂಡ ದುಪ್ಪಟ್ಟು ಹಣ ವಸೂಲಿ ಮಾಡ್ತಿದ್ದಾರೆ. ದಂಧೆ ಮಾಡ್ಕೊಂಡ್ಬಿಟ್ಟವ್ರು ಅವರು. ನೋಡೋಣ, ನಾವು ಕೂಡ ಏನು ದಾವಣಗೆರೆ ಜಿಲ್ಲಾಧಿಕಾರಿ ಜೊತೆ ನಾನು ಕೂಡ ಸಂಪರ್ಕ ಮಾಡ್ತೀನಿ. ಇದು ಮುನಿಯಪ್ಪ ಅಂತ ಒಬ್ಬ ವ್ಯಕ್ತಿಗೆ ಆಗ್ತಿರ್ತಕ್ಕಂಥ ಅನ್ಯಾಯ ಅಲ್ಲ ಇದು. ಇಡೀ ದಾವಣಗೆರೆಯಲ್ಲಿ, ಹೌದು, ದಾವಣಗೆರೆಯಲ್ಲಿ ಸಾಕಷ್ಟು ಮುಗ್ಧರಿಗೆ ವಂಚನೆ ಮಾಡ್ತಿದ್ದಾರೆ. ನಾನು ದಾವಣಗೆರೆ ಜಿಲ್ಲಾಧಿಕಾರಿ ಜೊತೆ ನಾನು ಚರ್ಚೆ ಮಾಡ್ತೀನಿ, ನಾನು ನಿಜರ ಅವ್ರಿಗೆ ನಾನು ಕೂಡ ಮನದಟ್ಟು ಮಾಡ್ತೀನಿ. ದಯವಿಟ್ಟು ಸರ್, ಇಂಥ ಒಂದು ಹಗಲು ದರೋಡೆ ಮಾಡಿರ್ತಕ್ಕಂಥ ಈ ಏನು ಹಲಾಲ್ಕೋರಿಗೆ ಕಡಿವಾಣ ಹಾಕಿ ಸರ್. ಎಲ್ಲಿಂದ ದುಡ್ಡು ತಂದು ಕೊಡ್ತಾರೆ ಸರ್? 50 ರೂಪಾಯಿ ಆಗೋಂಥ ಕೆಲಸಕ್ಕೆ 200 ರೂಪಾಯಿ 300 ರೂಪಾಯಿ ದುಡ್ಡು ವಸೂಲಿ ಮಾಡಿದ್ರೆ ಏನು ಮಾಡ್ತಾರೆ ಸರ್? ಬಡವರು ಏನು ಮಾಡ್ಬೇಕು ಸರ್? ಇದ್ರ ಬಗ್ಗೆ ತಡೆಯಡಿ ಅಂತ ಕೆಲಸ ಮಾಡೋದು ಜಿಲ್ಲಾಧಿಕಾರಿ ಮಾಡ್ಬೋದು ಸರ್. ದಯವಿಟ್ಟು ಈ ಸೈಬರ್ ಸೆಂಟರ್ಗಳ ಬಗ್ಗೆ ಒಂದು ಸಂಬಂಧಪಟ್ಟಂಥ ನಿಮ್ಮ ಕಡೆ ಅಧಿಕಾರಿ ಇರ್ತಾರೆ, ಅವ್ರಿಗೆ ಹೇಳಿ ಒಂದು ಲೀಸ್ಟ್ ತರಿಸ್ಕೊಡ್ರಿ, ಅವ್ರಿಗೆ ಕರೆಕ್ಟಾಗಿ ಒಂದು ಚುರುಕು ಮುಡ್ಸೋಂಥ ಕೆಲಸ ಮಾಡಿ ಸರ್. ನಿಮ್ಮಿಂದ ರೈತರಿಗೆ, ಬಡವರಿಗೆ ಒಳ್ಳೆ ಕೆಲಸ ಆಗಲಿ ಸರ್. ಸರ್ ಮತ್ತೊಂದು ಏನಂದರೆ, ಇದಕ್ಕೆ ಜಿಲ್ಲಾಧಿಕಾರಿ ಆಫೀಸ್ಗೆ ಹೋಗ್ತಾರೆ, ಮಧ್ಯವರ್ತಿಗಳು ಜಾಸ್ತಿ ಆಗ್ಬಿಟ್ಟವ್ರೆ. ಅಯ್ಯೋ ಬಿಡ್ರಿ ಮಧ್ಯವರ್ತಿಗಳು ರೀ. ನೋಡ್ರಿ, ನಾವು ಮಾಧ್ಯಮಕ್ಕೆ ಬಂದಾಗಲಿಂದ ನಮಗೂ ತಲೆಗೂ ಉದುರುತ್ತವೆ. ಮಧ್ಯವರ್ತಿಗಳು ಅಂತ ನೀವು ಹೇಳ್ತಾ ಇದ್ದೀರಾ, ನಾವು ಡೈರೆಕ್ಟಾಗಿ ದಳ್ಳಾಳಿಗಳು ಅಂತಿದ್ದೀವಿ, ಬ್ರೋಕರ್ಗಳು ಅಂತಿದ್ದೀವಿ. ಇವತ್ತು ಯಾವ ಕಚೇರಿ ಇಲ್ವಲ್ರಿ? ಇವತ್ತು ಎಲ್ಲ ಕಚೇರಿಯಲ್ಲಿ ಮಧ್ಯವರ್ತಿಗಳಿಂದಲೇ ಕೆಲಸಗಳಾಗಲ್ಲ ಕಣ್ರಿ. ನಾವು ನಮ್ಮ ತಲೆಯಲ್ಲಿ ಕೂದಲು ಉದುರಾಗ್ಬಿಟ್ಟು ಆವಾಗಲೇ ಸುದ್ದಿ ಮಾಡಿ ನಾವು ಸಾಕಾಗ್ಬಿಡುತ್ತೆ ನಮಗೆ. ಅದನ್ನು ನೋಡ್ರಿ, ಇವತ್ತಿನ ವ್ಯವಸ್ಥೆ ಹೆಂಗಾಗೈತೆ. ಹೌದು ಸರ್. ಏನೋ ರಾಜಕಾರಣಿಗಳು ಸರಿ ಇಲ್ಲ, ರಾಜಕಾರಣಿ ಸರಿ ಇದ್ರೆ ಅಧಿಕಾರಿಗಳು ಸರಿ ಇಲ್ಲ. ಯಾವನ್ ಹೆಂಗಾರ ಆಗಲಿ, ಯಾರ ಮನೆ ಹಾಳಾಗೋರು ಪರವಾಗಿಲ್ಲ, ಅಧಿಕಾರಿಗಳಿಗಾಗಲಿ ರಾಜಕಾರಣಿಗಾಗಲಿ ದುಡ್ಡು ತಿನ್ಬೇಕು, ಯಾವ ನೆಗದು ಬಿದ್ದರೂ ಪರವಾಗಿಲ್ಲ. ಹುಟ್ಟೂರು ದುಡ್ಡೇ, ಸತ್ರು ದುಡ್ಡೇ, ಬದುಕೂರು ದುಡ್ಡೇ. ಅದನ್ನು ನೋಡ್ರಿ, ಮಧ್ಯವರ್ತಿಗಳು ಹಾವಳಿ ನಮ್ಮ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ತಪ್ಸೋಕ್ಕಾಗಲ್ಲ ರೀ, ತಪ್ಸೋದಕ್ಕಾಗಲ್ಲ. ಇದಂತ ಹೇಳ್ತೀನಿ ನಾನು. ಈಗಾಗ್ಬಿಟ್ಟೇನು ಜಿಲ್ಲಾಧಿಕಾರಿ, ದಾವಣಗೆರೆ ಜಿಲ್ಲಾಧಿಕಾರಿಗಳು ಸರ್, ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ. ಏನು ಈ ಥರ ಸೈಬರ್ ಸೆಂಟರ್ಗಳ ಬಗ್ಗೆ ತಾವು ಗಮನ ಹರಿಸಿ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಾವು ಏನು ಕರೆಸಿ ಮಾತಾಡಿ, ಇದ್ರ ಬಗ್ಗೆ ಏನು ಹಗಲು ದರೋಡೆ ನಡೀತಿದ್ದೆಲ್ಲ ಇದ್ರ ಬಗ್ಗೆ ಕಡಿವಾಣ ಹಾಕೋಂಥ ಕೆಲಸ ಮಾಡಿ ಸರ್. ಆನ್ಲೈನ್ TV, ಇದು ನೈಜ ವರದಿಗಳ ಭಂಡಾರ. ನಮಸ್ಕಾರ.